ನಮಸ್ಕಾರ. ಈ ಭೂಮಿ ಮೇಲೆ ಅತಿ ಬೇಗ ನಮಗೆ ಒಳ್ಳೆಯದಾಗಬೇಕಪ್ಪ ಅಂತಂದರೆ ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಅದರಲ್ಲೂ ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ಅತಿ ಬೇಗ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಹೋದರೆ ಅತಿ ಬೇಗ ಮನುಷ್ಯನಿಗೆ ಒಳ್ಳೆಯದಾಗುತ್ತೆ. ಯಾವುದದು ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ದೇವಸ್ಥಾನ ಮಾತ್ರ ತುಂಬ ಪವರ್ಫುಲ್ಲು. ಈಗ ಇಮ್ಮಿಡಿಯೇಟಾಗೆ ಒಳ್ಳೆಯದು ಆಗೇ ಆಗುತ್ತೆ. ಈ ಒಂದು ದೇವಸ್ಥಾನಕ್ಕೆ ಒಂದು 100 ಜನ ಹೋಗ್ತೀರಾ ನೀವು ಅಂತಂದರೆ, 100 ಜನ ಹೋಗ್ತೀರಾ ಅಂತಂದರೆ ಒಂದು 5 ಜನಕ್ಕೆ 10 ಜನಕ್ಕೆ ಇಮ್ಮಿಡಿಯೇಟಾಗಿ ಒಳ್ಳೆಯದಾಗುತ್ತೆ. ಒಂದು 100 ಜನ ನೀವು ಎಕ್ಸಾಂಪಲ್ ಹೋಗ್ತೀರಾ ಅಂದರೆ 5 ಜನಕ್ಕೆ ಪಟ್ ಅಂತ ಒಳ್ಳೆಯದಾಗುತ್ತೆ, ಇಮ್ಮಿಡಿಯೇಟಾಗಿ ಒಳ್ಳೆಯದಾಗುತ್ತೆ. ಆ 5 ಜನದಲ್ಲಿ ಒಬ್ಬರು ನೀವೇ ಆಗಿರ್ಬೋದಲ್ವ. ಯಾವುದು ಗೊತ್ತಾ? ಅದರಲ್ಲೂ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಯಾವ ದಿನ ಹೋಗಬೇಕು ನೋಡಿ, ಅದು ಇಂಪಾರ್ಟೆಂಟು. ಎಸ್ಪೆಷಲಿ ವರ್ಷಕ್ಕೆ ಒಂದು ಬಾರಿ ಆದರೂ ಮೊದಲೇದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಎಸ್ಪೆಷಲಿ ಶಿವರಾತ್ರಿ ಹಬ್ಬದ ದಿನ ದರ್ಶನ ಮಾಡಿದರೆ ನಿಮಗೆ ಸಿಕ್ಕರೆ ಪುಣ್ಯ. ಎರಡನೇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹುಣ್ಣಿಮೆ ಗುರುವಾರ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಇಂಥ ಟೈಮಲ್ಲಿ ಹೋದರೆ ನಿಮ್ಮ ಒಂದು ಪುಣ್ಯ ಭಾಗ್ಯ ಅದು. ಇನ್ನು ಮೂರನೇದು ತಿರುಪತಿ ತಿಮ್ಮಪ್ಪ ವೈಕುಂಠ ಏಕಾದಶಿ ದಿನ ನಿಮಗೆ ದರ್ಶನವಾದರೆ ಎಸ್ಪೆಷಲಿ ಖಂಡಿತವಾಗ್ಲೂ ಅತಿ ಬೇಗ ಒಳ್ಳೆಯದಾಗುತ್ತೆ. ಅತಿ ಬೇಗ 100 ಜನದಲ್ಲಿ ನೀವು ಹೋಗ್ತೀರಾ ಅಂತಂದರೆ 100 ಜನದಲ್ಲಿ 5 ಜನಕ್ಕೆ ಪಟ್ ಅಂತ ಇಮ್ಮಿಡಿಯೇಟಾಗೆ ಒಳ್ಳೆಯದಾಗೇ ಆಗುತ್ತೆ. ಎಲ್ರಿಗೂ ಹೋಗೋರಿಗೆಲ್ಲ ಒಳ್ಳೇದಾಗಬೇಕಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋಗೋರಿಗೆಲ್ಲ, ಮಂತ್ರಾಲಯಕ್ಕೆ ಹೋಗೋರಿಗೆಲ್ಲ, ತಿರುಪತಿ ತಿಮ್ಮಪ್ಪನಿಗೆ ಹೋಗೋರಿಗೆಲ್ಲ ಒಳ್ಳೇದು ಇಮ್ಮಿಡಿಯೇಟಾಗಿ ಆಗಬೇಕಲ್ಲ. ಆಗಬೇಕು ಅಂತಂದರೆ ನಮ್ಮ ಕರ್ಮಗಳಿರ್ತವೆ. ಹಿಂದಿನ ಜನ್ಮದ್ದೇನೋ ಹೊತ್ಕೊಂಬಂದಿರ್ತೀವಿ ಭೂಮಿಗೆ, ಪಾಸ್ಟ್ ಲೈಫ್ದು ಹಿಂದಿನ ಜನ್ಮದ ಭೂಮಿಗೆ ಏನೋ ಹೊತ್ಕೊಂಬಂದಿರ್ತೀವಿ. ಆ ಕರ್ಮಗಳು ಅರಿಬೇಕಲ್ಲ. ಇವ್ರಿಗೆ ಯಾಕೆ 100 ಜನದಲ್ಲಿ 5 ಜನಕ್ಕೆ ಹೋಗಿದ ತಕ್ಷಣ ಪಟ್ಟ ನಂಗೆ ಒಳ್ಳೇದಾಗ್ಬಿಡುತ್ತೆ? ಎಲ್ಲ ಕಡೆ ನೋಡಿರ್ತೀವಿ ನಾವು, ಯೂಟ್ಯೂಬ್ಗಳಲ್ಲಿ, ಟಿ ವಿಗಳಲ್ಲಿ. ಯೂಟ್ಯೂಬಲ್ಲಿ ನೋಡಿ, ಈ ದೇವಸ್ಥಾನಕ್ಕೆ ಕಾಲಿಟ್ಟೆ ತಕ್ಷಣ ನನ್ನ ಅಕೌಂಟಿಗೆ ದುಡ್ಡು ಬಂದುಬಿಡ್ತು, ಈ ದೇವಸ್ಥಾನಕ್ಕೆ ಕಾಲಿಟ್ಟೆ ನನಗೆ ಮದುವೆ ಆಗ್ಬಿಡ್ತು, ಈ ದೇವಸ್ಥಾನಕ್ಕೆ ಕಾಲಿಟ್ಟೆ ನನಗೆ ಗೌರ್ಮೆಂಟು ಉದ್ಯೋಗ ಸಿಕ್ಬಿಡ್ತು, ಈ ದೇವಸ್ಥಾನಕ್ಕೆ ಕಾಲಿಟ್ಟೆ ನಾನು ನನಗೆ ಇಮ್ಮಿಡಿಯೇಟಾಗೆ ಮದುವೆ ಆಯಿತು, ಈ ದೇವಸ್ಥಾನಕ್ಕೆ ಕಾಲಿಟ್ಟಾಗ ನನ್ನ ಸಾಲ ಎಲ್ಲ ತೀರೋಯಿತು, ಈ ದೇವಸ್ಥಾನಕ್ಕೆ ನಾನು ಕಾಲಿಟ್ಟಾಗ ನನ್ನ ಹತ್ರ ಜೇಬಿನಲ್ಲಿ ₹1 ದುಡ್ಡಿರಲಿಲ್ಲ, ಇವತ್ತು ನಾನು 2 ಕೋಟಿಗೆ ಬಾಳ್ತೀನಿ, 5 ಕೋಟಿಗೆ ಬಾಳ್ತೀನಿ, 100 ಕೋಟಿಗೆ ಬಾಳ್ತೀನಿ ಅಂತ ಹೇಳ್ತಿರ್ತಾರೆ. ಯಾಕೆಂದರೆ ಅದು ಕರ್ಮಗಳು ಅಂತ ಹೇಳ್ತೀವಿ. ಹಿಂದಿನ ಜನ್ಮದ ಹೊತ್ಕೊಂಬಂದಿರ್ತೀವಿ. ಅದಕ್ಕೆ ಭಗವಂತನೇ ಒಂದು ದಾರಿ ಕೊಡಬೇಕು, ದಾರಿ ಕೊಟ್ಟೇ ಕೊಡ್ತಾನೆ. ಎಸ್ಪೆಷಲಿ ವರ್ಷದಲ್ಲಿ ಒಂದು ಬಾರಿ ಇಂಥ ಟೈಮುಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಶೀಘ್ರವಾಗಿ ಒಳ್ಳೆಯದಾಗೇ ಆಗುತ್ತೆ. ಆ 100 ಜನದಲ್ಲಿ 5 ಜನ ನೀವಾಗಿರ್ಬೋದಲ್ಲ. ಒಳ್ಳೆಯದಾಗಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಇದು ಜ್ಯೋತಿಷ್ಯದಿಂದ ಸಲಹೆಗಳು, ಮಾರ್ಗದರ್ಶನ ಅಂತ ತಿಳ್ಕೊಳ್ಳಿ ಅಷ್ಟೇ. ಯಾಕೆಂದರೆ ನಾವು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಒಂದು ಸಲಹೆಗಳು, ಮಾರ್ಗದರ್ಶನ ಅಂತ ತಿಳ್ಕೊಂಡು ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ನಮಸ್ಕಾರ.